ನಮಸ್ಕಾರ ಸ್ನೇಹಿತರೆ, ಆರ್ಸಿಬಿ ವಿರುದ್ಧ ತಪ್ಪು ನಿರ್ಧಾರ ಕೊಟ್ಟ ಅಂಪೈರ್ ಮೇಲೆ ಬಿತ್ತು 7 ಕೋಟಿ ದಂಡ ಹಾಗೂ 2 ವರ್ಷದ ನಿಷೇಧದ ಶಿಕ್ಷೆ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಕಲ್ಕತ್ತಾದ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ನಡೆದ ಕಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವಿನ ಪಂದ್ಯವು ಸಾಕಷ್ಟು ರೋಚಕತೆಯನ್ನ ಸೃಷ್ಟಿಸಿತು. ಅಂತಿಮವಾಗಿ ಈ ಪಂದ್ಯವನ್ನ 1 ರನ್ಗಳಿಂದ ಗೆದ್ದುಕೊಳ್ಳುವಲ್ಲಿ ಕೆಕೆಆರ್ ಯಶಸ್ವಿಯಾಯಿತು. ಇತ್ತ ಈ ಸೋಲಿನೊಂದಿಗೆ ಆರ್ಸಿಬಿಯ ಪ್ಲೇ ಆಫ್ ಕನಸು ಕೂಡ ಭಗ್ನಗೊಂಡಿದೆ. ಆದರೆ ಇದರೆಲ್ಲದರ ನಡುವೆ ವಿರಾಟ್ ಕೊಹ್ಲಿ ವಿಕೆಟ್ ಪತನದ ಬಗ್ಗೆ ಹೊಸ ವಿವಾದವೊಂದು ಐಪಿಎಲ್ ಲೋಕದಲ್ಲಿ ಹುಟ್ಟಿಕೊಂಡಿದೆ. ಕೆಲವರು ಇದು ಕೊಹ್ಲಿಗಾದ ಮೋಸ ಎನ್ನುತ್ತಿದ್ದರೆ, ಇನ್ನು ಕೆಲವರು 3ನೇ ಅಂಪೈರ್ ನೀಡಿದ ತೀರ್ಪು ಕ್ರಿಕೆಟ್ ನಿಯಮಗಳ ಪ್ರಕಾರ ಸರಿಯಾಗಿತ್ತು ಎನ್ನುತ್ತಿದ್ದಾರೆ. ಹೌದು ಸ್ನೇಹಿತರೆ, ವಾಸ್ತವವಾಗಿ ಕೆಕೆಆರ್ ನೀಡಿದ 223 ರನ್ಗಳ ಗುರಿ ಬೆನ್ನಟ್ಟುತ್ತಿದ್ದ ಆರ್ಸಿಬಿಗೆ ಉತ್ತಮ ಆರಂಭವೇ ಸಿಕ್ಕಿತ್ತು. ಆರಂಭಿಕರಾಗಿ ಕಣಕ್ಕಿಳಿದ ವಿರಾಟ್ ಕೊಹ್ಲಿ ಹಾಗೂ ಫಾಫ್ ಡು ಪ್ಲೆಸಿಸ್ ಮೊದಲ 2 ಓವರ್ಗಳಲ್ಲಿ 27 ರನ್ ಕಲೆ ಹಾಕಿದ್ದರು. ಆದರೆ 3ನೇ ಓವರ್ನ ಮೊದಲ ಎಸೆತದಲ್ಲಿ ಕೊಹ್ಲಿ ವಿಕೆಟ್ ಪತನವಾಯಿತು. ಕೊಹ್ಲಿ ವಿರುದ್ಧ 3ನೇ ಅಂಪೈರ್ ನೀಡಿದ ತೀರ್ಪು ಇದೀಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಹೌದು, ಹರ್ಷಿತ್ ರಾಣಾ ಬೌಲ್ ಮಾಡಿದ ಇನ್ನಿಂಗ್ಸ್ ನ 3ನೇ ಓವರ್ನ ಮೊದಲ ಎಸೆತ ಸ್ಲೋ ಫುಲ್ ಟಾಸ್ ಆಗಿತ್ತು. ಈ ಎಸೆತವನ್ನ ಎದುರಿಸಿದ ಕೊಹ್ಲಿ ಕೊಂಚ ಗೊಂದಲಕ್ಕೊಳಗಾದರು. ಅಲ್ಲದೆ ಆ ಎಸೆತವನ್ನ ನೋ ಬಾಲ್ ಎಂದು ಭಾವಿಸಿ ರಕ್ಷಣಾತ್ಮಕ ಆಟಕ್ಕೆ ಮುಂದಾದರು. ಆದರೆ ಚೆಂಡು ಕೊಹ್ಲಿಯ ಬ್ಯಾಟ್ನ ಅಂಚಿಗೆ ಬಡಿದು ಮೇಲಕ್ಕೆ ಹೋಯಿತು. ಬೌಲರ್ ಹರ್ಷಿತ್ ರಾಣಾ ಸುಲಭ ಕ್ಯಾಚ್ ಪಡೆದುಕೊಂಡರು. ಅಂಪೈರ್ ಕೂಡ ಔಟ್ ಎಂದು ತೀರ್ಪು ನೀಡಿದರು. ಅಂಪೈರ್ ತೀರ್ಮಾನ ನೀಡಿದ ಬಳಿಕ ಕೊಹ್ಲಿ ಕೊಂಚ ಸಮಯ ಆಘಾತಕ್ಕೆ ಒಳಗಾದರು. ಕೂಡಲೇ ರಿವ್ಯೂ ತೆಗೆದುಕೊಂಡರು. ಫೀಲ್ಡ್ ಅಂಪೈರ್ ನಿರ್ಧಾರವನ್ನ ಮರುಪರಿಶೀಲಿಸಿದ 3ನೇ ಅಂಪೈರ್ ಕೂಡ ಕೊಹ್ಲಿ ಔಟ್ ಎಂದು ತೀರ್ಪು ನೀಡಿದರು. ಥರ್ಡ್ ಅಂಪೈರ್ ನಿರ್ಧಾರ ಪ್ರಕಟವಾದ ಬಳಿಕವೂ ವಿರಾಟ್ ಕೊಹ್ಲಿ ಅಸಮಗೊಂಡರು. ಕೊಹ್ಲಿ ಇದು ಅಂಪೈರ್ ಮಾಡಿದ ಮೋಸ ಎನ್ನುವ ರೀತಿಯಲ್ಲೇ ವರ್ತಿಸಿದರು. ಇದರೆಲ್ಲದರ ನಡುವೆ ಈಗ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಅಂಪೈರ್ ಮೇಲೆ 7 ಕೋಟಿ ದಂಡ ಹಾಗೂ 2 ವರ್ಷದ ನಿಷೇಧದ ಶಿಕ್ಷೆ ಹೇರಬೇಕು ಎನ್ನುವ ಚರ್ಚೆಯು ಜೋರಾಗಿ ಕೇಳಿಬರುತ್ತಿದೆ. ಸ್ನೇಹಿತರೆ, ನಿಮಗೇನಿಸುತ್ತದೆ? ಅಂಪೈರ್ಗಳು ನೀಡಿದ ಈ ನಿರ್ಧಾರಗಳು ಸರಿಯಾಗಿದ್ವಾ ಅಥವಾ ಇಲ್ಲವಾ ಎನ್ನುವುದನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಅದೇ ರೀತಿ ಅಂಪೈರ್ಗಳಿಗೆ ದಂಡ ವಿಧಿಸಬೇಕಾ ಅಥವಾ ಬೇಡವಾ ಎನ್ನುವುದನ್ನು ಕೂಡ ಕಾಮೆಂಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.